स्तुमतिभिरनुवेदं शुभ्रकाजं सखाजं सुखमयमनपाजं मुक्त्युपाजं विमाजं द्रहजमहममेजं जेजमम्नाजगेजं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वजादितरतश्चार्थेष्वभिघ्नस्वराट् तेने ब्रह्म हृदाय आदिकवजे मुख्यन्तिजं सूरजः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। ओम स्वस्त्यस्तु सताम् अशेष सन्मङ्गलानि भवन्तु सम्यक् श्लोकैक श्रवण पठन मात्रेण वक्तुश्च श्रोतॄणां निखिल कलिकृतकल्मष अपनोदन पठितरे श्रीमद्भागवते महापुराणे तृतीय स्कन्धे सप्तमाध्याये अद्य कथानुवादे सति किंचित् पूर्वकथानुवादः। ರಾಘವೇಂದ್ರ ವಿಡಿಯೋ ಆಫ್ ಮಾಡ್ಕೊಳ್ಳಿ ಸರ್. ರಾಘವೇಂದ್ರ ಅವರು ಈಗ 7ನೆಯ ಶ್ಲೋಕ. स वै विश्वसृजां गर्भो दैवधर्मात्मशक्तिमान् विबभाजात्मनात्मानम् एकधा दशधा त्रिधा. ಇಲ್ಲಿವರೆಗೆ ಭಗವಂತ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿ ಅದರ ಒಳಗಡೆ ಉದಕ ಅಂದ್ರೆ ಗರ್ಭೋದಕ ಅಂತ ಏನ್ ಕರಿತೀವಿ, ಅಲ್ಲಿ ಅನೇಕ ಕಾಲದವರೆಗೆ ಭಗವಂತ ವಾಸ ಮಾಡಿದ್ದಾರೆ. ನೀರಿನಲ್ಲಿದ್ದ ಅಂತ ಅರ್ಥ. 1000 ವರ್ಷ ಕಾಲ. ಹಾಗಾದ್ರೆ ಸೃಷ್ಟಿಯನ್ನು ನಿಲ್ಲಿಸ್ಬಿಟ್ಟ ದೇವರು. ಬ್ರಹ್ಮಾಂಡವನ್ನೇನೋ ಸೃಷ್ಟಿ ಮಾಡ್ದ, ಒಳಗಡೆ ಹೋಗಿ ಸೀದಾ ಮಲ್ಕೊಂಡ. ಹಾಗಾಗಿ ಸೃಷ್ಟಿಯನ್ನು ನಿಲ್ಲಿಸದ್ನ ಅಂತ ಪರೀಕ್ಷಿತನ ಒಂದು ಮನಸ್ಸಿನ ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರವನ್ನ ಕೊಡ್ತಾರೆ, ಇಲ್ಲ, ಅವ್ನು ಮಲ್ಕೊಂಡಿರೋ ಮುಖಾಂತರನೇ ದೊಡ್ಡ ದೊಡ್ಡ ಕೆಲಸವನ್ನ ಮಾಡ್ದ ಭಗವಂತ. ಹಾಗಾದ್ರೆ ಏನ್ ಮಾಡ್ದ ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅಂತ. ಇದು ಒಂದು ವಿಷಯ. ಹಾಗಾದ್ರೆ ಏನ್ ಮಾಡಿದ್ರು ಅಂತಂದ್ರೆ, ಭಗವಂತ ತಾನು ಬ್ರಹ್ಮದೇವರ ಒಳಗಡೆ ಒಂದು ರೂಪದಿಂದ ಇದ್ನಂತೆ. ಯಾವಾಗ ಅವನು ಗರ್ಭೋದಕದಲ್ಲಿ ಯಾವಾಗ ಮಲ್ಕೊಂಡಿದ್ದ, ಅದಾದ್ಮೇಲೆ ಬ್ರಹ್ಮದೇವರ ಹೃದಯದ ಒಳಗಡೆ ಒಂದು ರೂಪ, ಆಮೇಲೆ 10 ಪ್ರಾಣಗಳೇನಿದೆ ಆ 10 ಪ್ರಾಣಗಳ ಒಳಗಡೆ ನಿಯಮನ ಮಾಡ್ತಾ ಅಲ್ಲಿ 10 ರೂಪಗಳನ್ನ ಇಟ್ಟುಕೊಂಡಿದ್ದ. ಇದು ಆಧ್ಯಾತ್ಮ, ಅಧಿಭೌತಿಕ, ಅಧಿದೈವಿಕ, ಹೀಗೆ 3 ರೂಪಗಳಿಂದ ತಾನು ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಕೊನೆಗೆ ಇದ್ದ. ಅದು ಹೇಗಿದ್ದ ಅಂದ್ರೆ, ಪ್ರಭುತ್ವ ಶಕ್ತಿ, ಕ್ರಿಯಾಶಕ್ತಿ, ಪ್ರಕೃತಿ ಅಂತ 3 ಶಬ್ದಗಳನ್ನು ಹೇಳ್ತಾರೆ. ಇದರ ವಿವರಣೆ ಮುಂದಕ್ಕೆ ಬರುತ್ತೆ. ಸರಳವಾದ ವಿವರಣೆ ಏನು? ಪ್ರಭುತ್ವ ಅಂತೇನು? ಸ್ವಾಮಿತ್ವ, ಒಡೆತನ, ಅಂದ್ರೆ ಅಧಿಕಾರ ಅಂತ ಹೇಳ್ತೀವಲ್ಲ, ಆ ಅಧಿಕಾರ ರೂಪದಲ್ಲಿ ಭಗವಂತ ಇದ್ದ. ಎಲ್ಲಾರು ನಾವು ಇವರು ಒಂದಿಷ್ಟು ಜನಕ್ಕೆ ಒಡೆಯರಾಗಿ ಕಾಣ್ತಾ ಇದ್ದಾರೆ, ಒಂದಿಷ್ಟು ಜನಕ್ಕೆ ಪ್ರಭುಗಳು, ಗುರುಗಳು, ಸ್ವಾಮಿಗಳಾಗಿ ಕಾಣ್ತಾ ಇದ್ದಾರೆ ಅಂತಂದ್ರೆ ಸ್ವಾಮಿತ್ವ ಅಂದ್ರೆ ನಾಯಕತನ ಅಂತ ಹೇಳ್ತೀವಲ್ಲ, ನಾಯಕತ್ವ ಗುಣ, ಅದನ್ನ ಇಲ್ಲಿ ಪ್ರಭುತ್ವ ಅಂತ ಕರೀತಾ ಇರೋದು. ಅದರಿಂದ ಲೀಡರ್ಶಿಪ್ ಅಂತ ಹೇಳ್ತೀವಲ್ಲ, ಆ ರೀತಿ ಅರ್ಥದಲ್ಲಿ ಇದು ಬರುತ್ತೆ. ಈ ತರದ ಒಂದು ಶಕ್ತಿ, ಪ್ರಭುತ್ವ ಏನಿದೆ ಆ ಭಗವಂತನಲ್ಲಿದೆ. ಇನ್ನು ಕ್ರಿಯಾಶಕ್ತಿ ಅಂದ್ರೆ ಕರ್ತೃತ್ವ ಮಾಡುವಂತಹ ಶಕ್ತಿ,
ಪ್ರಕೃತಿ ಅಂದ್ರೆ ಲಕ್ಷ್ಮೀ ದೇವಿ ಜಡ ಪ್ರಕೃತಿ. ಎಲ್ಲಾ ಕಡೆ ಈ ಮೂರಿಂದ ಇದ್ದಂತೆ ಪ್ರತಿಯೊಂದು ಕಡೆನೂ ಕೂಡ. ಹಾಗಾದ್ರೆ ನಮ್ಗೆ ಏನೇ ಒಂದು ಕ್ರಿಯಾಶಕ್ತಿ, ನಾವು ಏನೇ ಕೆಲಸವನ್ನ ಮಾಡ್ಬೇಕು ಅಂದ್ರೆ ಭಗವಂತ ಒಳಗಡೆ ಆ ಶಕ್ತಿ ರೂಪದಲ್ಲಿ ಇದ್ದಾನೆ ಅಂತ ಅರ್ಥ. ಹಾಗೆ ನಮ್ಗೆ ಒಂದು ಒಡೆತನ, ಪ್ರಭುತ್ವ ಬರುತ್ತೆ, ಸಮಾಜದಲ್ಲಿ ಒಂದು ಅಧಿಕಾರ ಬರುತ್ತೆ ಅಂತಂದ್ರೆ ಅದಕ್ಕೂ ಭಗವಂತನ ಆ ರೂಪವೇ ಕಾರಣ. ಇನ್ನು ನಾವ್ ಏನೇ ಒಂದು ನಮ್ಮ ದೇಹದಿಂದ ಪಡಿತೀವಿ ಅಂತ ಆದ್ರೆ, ಕೆಲಸವನ್ನ ಇನ್ಯಾವುದೇ ಮಾಡಿದ್ವಿ ಅಂತ ಆದ್ರೂ ಕೂಡ ಅದಕ್ಕೆಲ್ಲ ಮೂಲ ಯಾವುದು? ಪ್ರಕೃತಿ ತತ್ವ, ಅಂದ್ರೆ ಲಕ್ಷ್ಮೀ ದೇವಿ ಅನುಗ್ರಹ ಇದೆ ಅಂತ ಅರ್ಥ. ಹೀಗೆ ಈ ಮೂರು ಬಹಳ ಮುಖ್ಯ ಅಂತ ಹೇಳಿ ಮೈತ್ರೇಯರು ವಿದುರರಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಈಗ ಶ್ಲೋಕದ ಅರ್ಥಕ್ಕೆ ಬರೋಣ. ಈ ಶ್ಲೋಕದಲ್ಲಿ ಕೆಲವು ಶಬ್ದಗಳಿವೆ, ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಅರ್ಥ ಮಾಡಿ ತಪ್ಪು ಮಾಡಿದ್ದಾರೆ, ಅದರ ಆಚಾರ್ಯರು ಸರಿಯಾಗಿ ಅರ್ಥವನ್ನು ತಿಳಿಸಿದ್ರು. ನಾವು ಅನೇಕ ಶ್ಲೋಕಗಳಿಂದ ನೋಡ್ತಾನೆ ಇದೀವಿ ಯಾವ ರೀತಿ ಬೇರೆಯವರು ತಪ್ಪಾಗಿ ಅರ್ಥ ಮಾಡ್ತಾರೆ, ಆಚಾರ್ಯರು ಹೇಗ್ ಸರಿಯಾಗಿ ಅದಕ್ಕೆ ಅರ್ಥ ಮಾಡಿದ್ದಾರೆ ಅನ್ನೋದನ್ನ. ಅದೇ ತರ ಇಲ್ಲಿ ಶ್ಲೋಕದ ಅರ್ಥವನ್ನು ನೋಡಿದಾಗ ದೈವ ಕರ್ಮ ಆತ್ಮಶಕ್ತಿಮಾನ್ ಅಂತ ಇದೆ. ಇದು ಭಗವಂತನಿಗೆ ಹೇಳುವಂತ ಶಬ್ದ. ಭಗವಂತ ದೈವ ಅಂತ ಅನಿಸ್ಕೊಳ್ತಾನೆ. ದೈವ ಅಂತಂದ್ರೆ ಏನು? ದೈವ ಅಂದ್ರೆ ಬ್ರಹ್ಮಾದಿ ದೇವತೆಗಳಿಗಿಂತ ದೊಡ್ಡವನು ಅಂತ ಅರ್ಥ. ಅದನ್ನ ದೈವ, ದೇವತೆಗಳಿಗಿಂತ ದೊಡ್ಡವನು, ದೈವ ಅಂತ ಕರೀತಾರೆ. ಇನ್ನು ಕರ್ಮ ಅಂತಂದ್ರೆ ಏನು? ಯಾವುದೇ ಒಬ್ಬ ಜೀವಿ ತಾನು ತನಗೆ ಆಗುವ ಸುಖ ಅಥವಾ ತನಗಾಗುವಂತ ದುಃಖ ಇದಕ್ಕೆಲ್ಲ ಕಾರಣವಾಗಿ ಯಾವ ಪುಣ್ಯ ಪಾಪ ಕರ್ಮಗಳನ್ನ, ಅದೃಷ್ಟ ಅನ್ನೋ ಶಬ್ದದಿಂದ ಕರಿತೀವಲ್ಲ, ಅದನ್ನ ಇಲ್ಲಿ ಕರ್ಮ ಅನ್ನೋ ಶಬ್ದದಿಂದ ತಗೊಂಡಿದ್ದು. ಕರ್ಮ ಅಂತಂದ್ರೆ ಹಾಗಾದ್ರೆ ಯಾವ ಒಬ್ಬ ವ್ಯಕ್ತಿಗೆ ಸುಖ ದುಃಖಗಳು ತನ್ನ ಜೀವನದಲ್ಲಿ ಏನಾಗ್ತಾ ಇದೆಯೋ ಅವುಗಳಿಗೆ ಕಾರಣವಾದ ಕರ್ಮ, ಅಂಥ ಪುಣ್ಯ ಪಾಪ ಕರ್ಮಗಳನ್ನ ತಗೊಳ್ಬೇಕು. ಇನ್ನು ಆತ್ಮಶಕ್ತಿ ಅಂದ್ರೆ ಪ್ರಕೃತಿ ತತ್ವ ಅಂತ ಅರ್ಥ. ಹೀಗೆ ಮೂರು, ದೈವ ಕರ್ಮ ಆತ್ಮಶಕ್ತಿ, ಈ ಮೂರದಿಂದ ಯಾವಾಗ್ಲೂ ಭಗವಂತ ಇದ್ದೇ ಇರ್ತಾನೆ, ಅವನು ಎಲ್ಲೇ ಇರ್ಲಿ. ಅದು ಯಾವ ಭಗವಂತ? ಇವನು ವಿಶ್ವಸೃಜಾಂ ಗರ್ಭ, ಇಡೀ ಜಗತ್ತನ್ನ ಸೃಷ್ಟಿ ಮಾಡೋದು ತತ್ವಗಳು, ಮಹತ್ತತ್ವ, ಅಹಂಕಾರ ತತ್ವ, ಇದೆಲ್ಲ ಇದಕ್ಕೆಲ್ಲ ಗರ್ಭದಂತೆ ಇದ್ದಾನೆ. ಗರ್ಭದಂತೆ ಇದ್ದಾನೆ ಅಂದ್ರೆ ಅರ್ಥ ಒಂದು ಒಳಗಡೆ ಸೇರ್ಕೊಂಡಿದ್ದಾನೆ ಅಂತ ಅರ್ಥ. ಈ ತತ್ವಗಳಿಗೆಲ್ಲ ಗರ್ಭ ಅಂದ್ರೆ ಆ ತತ್ವಗಳ ಒಳಗಡೆ ಸೇರಿದ್ದಾನೆ. ಇನ್ನೊಂದು ಆ ತತ್ವಗಳನ್ನು ಇವನು ಒಳಗಡೆ ಇಟ್ಟುಕೊಂಡಿದ್ದಾನೆ. ಎರಡೂ ಅರ್ಥದಲ್ಲಿ ಈ ಗರ್ಭ ಶಬ್ದದ ಪ್ರಯೋಗ ಇದೆ. ಇಲ್ಲಿ ಗರ್ಭ ಅಂದ್ರೆ ಅಂತರ್ಯಾಮಿ ಅಂತ ಅರ್ಥ ಮಾಡಿದ್ದಾರೆ, ಅಂದ್ರೆ ಒಳಗಡೆ ಇರೋದು ಅಂತ ಅರ್ಥ. ಅಂತರ್ಯಾಮಿ, ಒಳಗಡೆ ಇದ್ದು ನಿಯಮನ ಮಾಡೋನ್ಗೆ ಅಂತರ್ಯಾಮಿ ಅಂತ ಕರೀತಾರೆ. ಅಂತರ್ಯಮನ ಮಾಡೋನು, ಯಮನ ಅಂದ್ರೆ ನಿಯಮನ, ಹಾಗಾಗಿ ಅಂತರ್ಯಮನ, ಒಳಗಡೆ ಇದ್ದು ನಿಯಮನ ಮಾಡೋದರಿಂದ ಅಂತರ್ಯಾಮಿ ಅನ್ನುವ ಶಬ್ದ ಇದೆ. ನಾವೆಲ್ಲ ಒಳಗಡೆ ಇರೋ ದೇವರಿಗೆ ಅಂತರ್ಯಾಮಿ ಏನ್ಬಿಡ್ತೀವಿ, ವಸ್ತುತಃ ಅಂತರ್ಯಾಮಿ ಅಂತ ಇದೆ ಅಲ್ಲಿ ಶಬ್ದ. ನಾವೆಲ್ಲ ಹೇಳ್ತೀವಿ ಭಗವಂತ ಸರ್ವಾಂತರ್ಯಾಮಿ ಅಂತೆಲ್ಲ. ದೇವತೆಗಳು ಎಲ್ಲರ ಒಳಗಡೆ ಇರ್ತಾರೆ, ಒಳಗಡೆ ಇರೋದಷ್ಟೇ ಅಲ್ಲ, ಒಳಗಡೆ ಇದ್ದು ನಿಯಮನ ಮಾಡ್ತಾರೆ ಅಂತ, ಅದು ಮುಖ್ಯ. ಅದನ್ನೇ ಅಂತಹ ಅನ್ನೋ ಶಬ್ದ ಒಳಗಡೆ ಇರೋದನ್ನ ಹೇಳ್ತಾ ಇದೆ. ಅಂತರ್ಯಾಮಿ ಅನ್ನೋ ಶಬ್ದ ನಿಯಮನವನ್ನ ಹೇಳ್ತಾರೆ, ಇದ್ದು ಅವರು ನಮ್ಮನ್ನ ಕಾಪಾಡ್ತಾರೆ. ಇದು ಅಂತರ್ಯಾಮಿ ಅನ್ನೋ ಶಬ್ದದ ಅರ್ಥ. ಅಂತೂ ಹೀಗೆ ಭಗವಂತ ಪ್ರತಿಯೊಂದು ವಸ್ತುವಿನಲ್ಲಿ ತಾನು ಆ ಶೇಷ ಪರ್ಯಂಕಶಾಹಿಯಾಗಿ ಶೇಷದೇವರ ಮೇಲೆ ಮಲಗಿದ್ದು ಆ ಗರ್ಭೋದಕದಲ್ಲಿ ಏನು ಸ್ವಾಮಿ ಇದ್ದಾನೆ, ಅವನೇ ತಾನು ಸೃಷ್ಟಿಯನ್ನ ಮಾಡಿದ. ಹೇಗ್ ಸೃಷ್ಟಿ ಮಾಡಿದ? ತನ್ನ ಇಚ್ಛೆಯಿಂದ ಸೃಷ್ಟಿ ಮಾಡಿದ. ಅವನ್ ಬಯಸ್ದ ಹೀಗಾಗ್ಬೇಕು ಒಂದ್ ಬ್ರಹ್ಮಾಂಡ ಅಂತ, ಅದ್ ಆಗೋಯ್ತಷ್ಟೇ. ಅಂದ್ರೆ ಆತ್ಮನ ಆತ್ಮ ಅಂತ ಹೇಳ್ತಾರೆ, ಆತ್ಮನ ಆತ್ಮಾನಂ, ತನ್ನ ಇಚ್ಛೆಯನ್ನ ಆತ್ಮನ ಅಂತ ಕರೀತಾರೆ. ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಇಚ್ಛೆ ಅಂತ ಅರ್ಥ. ಅದು ಅವಂದೇ ಇಚ್ಛೆ, ಬೇರೆ ಎಲ್ಲ. ಯಾರು ಪ್ರೇರಣೆನೂ ಮಾಡ್ಲಿಲ್ಲ, ಯಾರು ಪ್ರೇರಣೆ ಮಾಡ್ಲಿಲ್ಲ ನೀನು ಒಂದ್ರೆ ಬ್ರಹ್ಮಾಂಡವನ್ನ ಈಗ ಸೃಷ್ಟಿಸ್ಬೇಕಾಗಿದೆ ಅಂತ ಹೇಳಿ ಯಾರು ಹೇಳಿಲ್ಲ. ತಾನೇ ತನ್ನ ಇಚ್ಛೆಯಂತೆ ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ಒಂದ್ ಕಡೆ ಸೇರ್ಕೊಂಡ, ಎಲ್ಲಿ? ಆತ್ಮಾನಂ, ಬ್ರಹ್ಮದೇವರ ಶರೀರ ಅಂತ ಅನಿಸ್ಕೊಳ್ಳುವಂತ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಅದರ ಒಳಗಡೆ ತಾನೇ ಆಯಾಯ ಭಾಗಗಳಿಗೆ ಹೋಗಿ ಸೇರ್ಕೊಂಡು, ಕೆಲವು ಕಡೆ ಏಕಧ ಒಂಥರ ಒಂದೇ ಒಂದು ರೂಪದಿಂದ, ಕೆಲವು ಕಡೆ ತ್ರಿಧ ಅಂದ್ರೆ 3 ರೂಪದಿಂದ, ದಶಧ 10 ರೂಪದಿಂದಲೂ ವಿಭಾಜವೈ ಈ ರೀತಿ ವಿಭಾಗ ಮಾಡಿಕೊಂಡು ಹೊರಟ ಅಂತ. ಹೀಗೆ ಇದು ಶಾಸ್ತ್ರ ಪ್ರಸಿದ್ಧವಾದ ವಿಷಯ ಇದು ಅಂತ ವೈ ಅನ್ನೋದನ್ನ ಹೇಳ್ತಾರೆ. ವೈ ಅಂದ್ರೆ ಯಾಕೆ ಅಂತಲ್ಲ, ಅದಕ್ಕೆ ಇಂಗ್ಲಿಷ್ ವೈ ಅಂತಂದ್ರೆ ಇಲ್ಲಿ ಶಾಸ್ತ್ರ ಪ್ರಸಿದ್ಧ ಅಂತ ಅರ್ಥ ಸಂಸ್ಕೃತದಲ್ಲಿ. ಅಂದ್ರೆ ಇದ್ರ ಬಗ್ಗೆ
ಪ್ರಮಾಣ ಕೊಡುವ ಅಗತ್ಯ ಇಲ್ಲ. ಇದು ಬಹಳ ಪ್ರಸಿದ್ಧ ಅನ್ನೋ ಅರ್ಥದಲ್ಲಿ ವೈ ಅಂತ ಹೇಳ್ತಾರೆ. ಇದನ್ನ ಬಿಡಿಸ್ತಾ ಹೇಳ್ತಾರೆ, ಗರ್ಭೋದಕ ಅನ್ನೋ ಶಬ್ದಕ್ಕೆ ಅರ್ಥ ನಾವೇನ್ ಅನ್ಕೊಳ್ತೀವಿ, ಬ್ರಹ್ಮಾಂಡದ ಗರ್ಭದ ಒಳಗಡೆ ಅಂದ್ರೆ ಬ್ರಹ್ಮಾಂಡದ ಒಳಗಡೆ ಅಂತರ್ಯಾಮಿಯಾಗಿ ಇದ್ದು ಉದಕ ಅಂದ್ರೆ ನೀರಿನ ಮೇಲೆ ಇದ್ದಾನೆ. ಅದು ನೀರಿನ ಮೇಲೆ ಮಲ್ಕೊಂಡಿದ್ದಾನೆ ಅಂತ ಹಾಗೆ ನೀರ್ ಮೇಲೆ ಇದ್ದಾನೆ ಅಂತಲ್ಲ, ಶೇಷದೇವರಿದ್ದಾನೆ, ಶೇಷದೇವರನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ಅದರ ಮೇಲೆ ಮಲಗಿದ್ದಾನೆ ಅಂತ ಅರ್ಥ. ಅಂದ್ರೆ ಗರ್ಭೋದಕದಲ್ಲಿ ಮಲಗಿದ್ದಾನೆ, ಉದಕದಲ್ಲಿ ಮಲಗಿದ್ದಾನೆ ಅಂದ್ರೆ ನಮ್ ತಲೆಗೆ ಏನ್ ಬರ್ತದೆ, ನೀರ್ ಮೇಲೆ ಮಲ್ಕೊಂಡಿದ್ದಾನೆ ದೇವರು. ನೀರ್ ಮೇಲೆ ಮಲ್ಕೊಂಡಿರೋದು ಅಂದ್ರೆ ಶೇಷದೇವರ ಮೇಲೆ ಮಲ್ಕೊಂಡಿರೋದು ಅಂತ ಅರ್ಥ. ಶೇಷದೇವರ ಸೇವೆ ಅಲ್ಲೂ ಕೂಡ ಇದೆ. ಹೀಗೆ ಇನ್ನು ಗರ್ಭ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ಹೇಳಿದ್ದಾರೆ. ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ಯಾವ ಯಾವ ತತ್ವಗಳು ದೇವತಾಗಳಿದ್ದಾರೆ ಅವ್ರಿಗೆಲ್ಲ ಗರ್ಭ ಅಂದ್ರೆ ಅಂತರ್ಯಾಮಿ ಅನ್ನುವ ಅರ್ಥ. ಇದನ್ನ ನೆನ್ಪಿಟ್ಕೊಳ್ಳಿ, ಗರ್ಭ ಅನ್ನೋ ಶಬ್ದಕ್ಕೆ ಅಂತರ್ಯಾಮಿ ಅಂತ ಅರ್ಥ. ಇನ್ನು ದೈವಂ ಅಂತ ಒಂದು ಶಬ್ದ ಬಂತು. ದೈವ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಅಂದ್ರೆ ಬ್ರಹ್ಮಾದಿ ದೈವ ಅಂದ್ರೆ ಬ್ರಹ್ಮಾದಿ ದೇವತೆಗಳಲ್ಲಿ ಅಧಿಕನಾದವನು, ಹೆಚ್ಚು ಇರೋನು ಅಂತ ಅರ್ಥ, ಹೆಚ್ಚಾಗಿ ಇರೋನು ಅಂತ ಅರ್ಥ. ಇಷ್ಟಾಗಿ ಮುಂದೆ ಅದೇ ಅರ್ಥವನ್ನ ಹೇಳ್ತಾರೆ. ಒಂದು ಹೊಸ ಅರ್ಥ ಏನಂದ್ರೆ ಇಲ್ಲಿ ವೈ ಅಂತ ಒಂದು ಶಬ್ದ ಹೇಳ್ತಿದ್ದಾರೆ ಕೊನೆಗೆ ಹೇಳಿದಂತೆ. ವೈ ಅಂದ್ರೇನು, ಈ ವಿಷಯ ಬೇರೆ ಗ್ರಂಥದಲ್ಲೂ ಕೂಡ ಬಹಳ ಪ್ರಸಿದ್ಧ, ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಪ್ರಸಿದ್ಧವಾದ ವಿಷಯದ ಬಗ್ಗೆ ಹೇಳಲ್ಲ ಅಂತ. ಯಾಕೆ ಈ ವೈ ಅನ್ನೋದನ್ನ ಹಾಕಿದ್ದಾರೆ ಅಂದ್ರೆ, ಕೆಲವ್ರೇನ್ ಮಾಡಿದ್ದಾರೆ, ಈ ಬ್ರಹ್ಮಾಂಡ ಏನಿದೆಯಲ್ಲ ಅದೇ ತಾನು ವಿಭಾಗ ಮಾಡ್ಕೊಳ್ತಂತೆ, ಹೀಗ ಅರ್ಥ ಮಾಡಿದ್ದಾರೆ. ವಸ್ತುತಃ ಬ್ರಹ್ಮಾಂಡ ತಾನು ಹೇಗ್ ವಿಭಾಗ ಮಾಡ್ಕೊಳುತ್ತೆ, ಯಾಕೆಂದ್ರೆ ಅದು ಜಡ ಪದಾರ್ಥ. ಜಡ ಪದಾರ್ಥಕ್ಕೆ ತಾನೇ ಎಲ್ಲ ಕೆಲಸ ಮಾಡ್ಬೇಕು ಅಂತ ಅಂದುಕೊಂಡು ಮಾಡುವಂತ ಶಕ್ತಿ ಇರಲ್ಲ. ಚೇತನ ಪದಾರ್ಥಕ್ಕಾದ್ರೆ ಇರುತ್ತೆ. ಅವನ್ ಯೋಚನೆ ಮಾಡ್ತಾನ, ಒಬ್ಬ ಚೇತನ ಆದ್ರೆ ನಾನು ಹೀಗ್ ವಿಭಾಗ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತೆಲ್ಲ. ಆದ್ರೆ ಜಡವಾದದಕ್ಕೆ ವಿಚಾರ ಮಾಡೋ ಶಕ್ತಿ ಇರಲ್ಲ. ಹಾಗಾಗಿ ತಾನೇ ವಿಭಾಗ ಮಾಡ್ಕೊಳ್ತು ಬ್ರಹ್ಮಾಂಡ. ಎಲ್ಲ ಪ್ರಕೃತಿ ತತ್ವನೇ ತಾನಾಗೆ ಪರಿಣಾಮ ಆಯ್ತು ಅಂತ ಹೇಳೋದು ತುಂಬಾ ತಪ್ಪು, ಅದು ಸರಿ ಇಲ್ಲ. ಯಾಕೆಂದ್ರೆ ಅದಕ್ಕೆ ಸ್ವತಃ ಶಕ್ತಿ ಇಲ್ಲ. ಈ ವಿಷಯವನ್ನು ತಿಳಿಸ್ಲಿಕ್ಕೆ ವೈ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಅತೀಂದ್ರಿಯವಾದ ಶಕ್ತಿ ಇದೆ. ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಅಲ್ಲಿ ಒಳಗಡೆ 1000 ವರ್ಷ ಕಾಲ ಇಟ್ಟು ಬ್ರಹ್ಮದೇವರ ಮುಖಾಂತರ ಸೃಷ್ಟಿ ಮಾಡ್ತಾ ಒಂದು ರೂಪದಿಂದ ಹೀಗೆ ಅನೇಕ ಕಡೆ ಎಲ್ಲ ತನ್ನ ಒಂದೊಂದು ವಿಧವಾದ ರೂಪದಿಂದ ಇದ್ದು ಅನುಗ್ರಹಿಸ್ತಾ ಇದ್ದಾನೆ ಅಂತ. ಇಷ್ಟು ಈ ಶ್ಲೋಕದ ತಾತ್ಪರ್ಯ. ಇಲ್ಲೇ ಕೆಲವರು ಬೇರೆ ಬೇರೆ ಅರ್ಥ ಮಾಡಿದ್ದಾರೆ. ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ದೈವ ಕರ್ಮ ಆತ್ಮಶಕ್ತಿಮಾನ್ ಅಂತ ಇದೆ. ದೈವ ಶಕ್ತಿ ಅಂದ್ರೆ ಆ ವ್ಯಾಖ್ಯಾನಕಾರರ ಪ್ರಕಾರ ಜ್ಞಾನ ಶಕ್ತಿಗೆ ದೈವ ಶಕ್ತಿ ಅಂತ ಕರೀತಾರೆ. ಜ್ಞಾನ ಶಕ್ತಿ, ಕರ್ಮಶಕ್ತಿ, ಭೋಕ್ತೃ ಶಕ್ತಿ. ಜ್ಞಾನ ಅಂದ್ರೆ ಏನು ಗೊತ್ತು ನಮ್ಗೆ, ಎಲ್ಲ ತಿಳ್ಕೊಳ್ಳುವಂತಹ ಶಕ್ತಿ. ಕ್ರಿಯಾಶಕ್ತಿ ಅಂದ್ರೆ ಎಲ್ಲ ಕೆಲಸ ಮಾಡುವಂತಹ ಶಕ್ತಿ. ಭೋಕ್ತೃ ಶಕ್ತಿ ಅಂದ್ರೆ ಎಲ್ಲ ಅನುಭವಿಸುವಂತಹ ಶಕ್ತಿ. ಈ 3 ಶಕ್ತಿ ಆ ದೇವರಿಗಿದೆ. ಇದನ್ನ ತಿಳಿಸ್ಲಿಕ್ಕೋಸ್ಕರ ಈ ಭಾಗವತದ ಪದ್ಯದಲ್ಲಿ ದೈವ ಕರ್ಮ ಆತ್ಮಶಕ್ತಿಮಾನ್ ಅಂತ ಹೇಳಿದ್ದಾರೆ. ಆದ್ರೆ ಯಾಕೆ ಸರಿ ಇಲ್ಲ ಅಂತ ಮುಂದಕ್ಕೆ ಗೊತ್ತಾಗುತ್ತೆ. ಇರ್ಲಿ ಅವನಲ್ಲಿ ಜ್ಞಾನ ಶಕ್ತಿ ಇರ್ಲಿ, ದೇವರಲ್ಲಿ ಕ್ರಿಯೆ ಶಕ್ತಿ ಇರ್ಲಿ, ಭೋಕ್ತೃತ್ವ ಶಕ್ತಿ ಇರ್ಲಿ, ಅದನ್ನೇನಾಗ್ಬೇಕು, ಇದು ಒಂದು. ಮುಂದಿಂದು ಇಲ್ಲಿ ದೈವ ಶಕ್ತಿ ಅಂದ್ರೆ ದೇವರ ಸಂಕಲ್ಪ ಅಂತ. ದೈವ ಶಕ್ತಿ ಹೀಗಿತ್ತು, ಆದ್ರಿಂದ ನಮ್ಗೆ ಹೀಗಾಯ್ತು ಅಷ್ಟೇ. ದೈವ ಶಕ್ತಿ ಅಂದ್ರೆ ಭಗವಂತನ ಸಂಕಲ್ಪ, ಇದೊಂದು ಅರ್ಥ. ಇನ್ನು ಆತ್ಮಶಕ್ತಿ ಅಂತಂದ್ರೆ ಅದು ಕರ್ಮ ರೂಪವಾದ ಆತ್ಮಶಕ್ತಿ ಅಂತ. ಅಂದ್ರೆ 2 ಬೇರೆ ಬೇರೆ ತಗೊಳ್ಳಲ್ಲ ಅವರು. ದೈವ ಕರ್ಮಾತ್ಮ ಶಕ್ತಿ ಅಂದ್ರೆ ಕರ್ಮವೇ ಅವನ ಶಕ್ತಿ ಅನ್ನೋ ಅರ್ಥದಲ್ಲಿ ತಗೊಳ್ತಾರೆ ಕೆಲವರು. ಕೆಲವರು ಅರ್ಥ ಮಾಡ್ತಾರೆ, ದೈವ ಅಂದ್ರೆ ಜೀವ ಅಂತ ಅರ್ಥ, ಕರ್ಮ ಅಂದ್ರೆ ಪ್ರಾಣ ಅಂತ ಅರ್ಥ, ಶಕ್ತಿ ಅಂದ್ರೆ ಆಧ್ಯಾತ್ಮಿಕ ಆದ ಶಕ್ತಿ, ಇದೊಬ್ಬರ ಅರ್ಥ. ಇನ್ನು ಕೆಲವರು ಅರ್ಥ ಮಾಡ್ತಾರೆ, ದೈವ ಅಂದ್ರೆ ಭಗವಂತ, ಕರ್ಮ ಅಂದ್ರೆ ಕರ್ಮ, ಆತ್ಮ ಅಂದ್ರೆ ಜೀವ ಅಂತ ಅರ್ಥ, ಇವರುಗಳ ಶಕ್ತಿ ಅಂತ ಅರ್ಥ ಮಾಡಿ. ಆದ್ರೆ ಹೀಗ್ ನೀವು ಅರ್ಥ ಮಾಡಿದ್ರೆ, ಈಗ ಸಮಷ್ಟಿ ಪುರುಷ ಅಂತ ಅವರ ಸಿದ್ಧಾಂತದಲ್ಲಿ ಒಬ್ಬ ಪುರುಷ ಇದ್ದಾನೆ. ಸಮಷ್ಟಿ ಪುರುಷ ಅಂದ್ರೆ ಈ ಎಲ್ಲ ಜೀವರೇ ಬ್ರಹ್ಮ ಅಂತ ಅರ್ಥ. ಜೀವರಿಗಿಂತ ಬೇರೆ ಬ್ರಹ್ಮ ಅಂತಿಲ್ಲ. ಇದನ್ನ ಸಮಷ್ಟಿ ಪುರುಷ ಅಂತ ಕರೀತಾರೆ. ಆ ಸಮಷ್ಟಿ ಪುರುಷ ಏನಿದಾನೆ ಅವನು 10 ಮತ್ತೆ 3 ಹೀಗೆಲ್ಲ ವಿಭಾಗ ಮಾಡ್ಕೊಂಡು ಹೋಗ್ತಾನೆ ತನ್ನ ಶಕ್ತಿಗಳಿಂದ ಅಂತ. ಅಂದ್ರೆ ಈ ಭಗವಂತ ಮತ್ತೆ ಕರ್ಮ ಮತ್ತೆ ಜೀವ ಇವುಗಳ ಶಕ್ತಿ ಏನಿದೆ, ಅದರಿಂದ ಆ ಸಮಷ್ಟಿ ಪುರುಷ ಅಂದ್ರೆ ಸಮಗ್ರ ಬ್ರಹ್ಮಾಂಡವನ್ನೇ ಶರೀರವನ್ನಾಗಿ ಹೊತ್ಕೊಂಡವನಿಗೆ ಸಮಷ್ಟಿ ಪುರುಷ ಅಂತ ಕರೀತಾರೆ. ಅಂದ್ರೆ ಬ್ರಹ್ಮಾಂಡ ಯಾರ ಶರೀರ? ಬ್ರಹ್ಮದೇವರ ಶರೀರ. ಹಾಗಾಗಿ ಬ್ರಹ್ಮದೇವರನ್ನ ಸಮಷ್ಟಿ ಪುರುಷ ಅಂತ ಕರೀತಾರೆ.
ಈ ಸಮಷ್ಟಿ ಪುರುಷ ಏನ್ ಮಾಡ್ತಾನಂದ್ರೆ ತಾನು ವಿಭಾಗ ಮಾಡ್ಕೊಂತ ಹೋಗ್ತಾನೆ. ತಂದೆ ಒಂದ್ಸರಿ 1 ರೂಪದಿಂದ ಕೂತ್ಕೊಂತಾರೆ, ಇನ್ನೊಂದ್ಸಲಿ 10 ರೂಪದಿಂದ, ಇನ್ನೊಂದ್ಸರಿ 3 ರೂಪದಿಂದ, ಹೀಗೆ ಅಂತ. ಆದ್ರೆ ಇದು ಸರಿ ಇಲ್ಲ. ಯಾಕೆಂದ್ರೆ ಸಮಷ್ಟಿ ಪುರುಷ ಹೀಗೆ ವಿಭಾಗ ಮಾಡ್ಕೊಳ್ಲಿಕ್ಕೆ ಆಗಲ್ವಂತೆ. ಯಾಕೆ ಇಲ್ಲಿ ಸಮಷ್ಟಿ ಪುರುಷನನ್ನ ಯಾಕೆ ಗ್ರಹಿಸ್ತಾ ಇದ್ದೀರಿ? ಅಸಂಗತ. ಯಾಕೆಂದ್ರೆ 1000 ವರ್ಷ ಗರ್ಭೋದಕಲ್ ಮಲಗಿದ ದೇವರೇ ಆಮೇಲೆ ಸೃಷ್ಟಿ ಮಾಡ್ತಾನಷ್ಟೇ. ಅದ್ ಬಿಟ್ಟು ಇಲ್ಲಿ ಸಮಷ್ಟಿ ಪುರುಷ ಅಂತಿದ್ದಾನೆ, ಅವನು ಹೀಗೆಲ್ಲ ಸೃಷ್ಟಿ ಮಾಡ್ತಾನೆ, ಇದೆಲ್ಲ ಅಸಂಗತ. ಯಾಕಂದ್ರೆ ಗ್ರಂಥಾಂತರದ ವಿರೋಧ ಇದೆ, ಬೇರೆ ಗ್ರಂಥದಲ್ಲಿ ಹೀಗೆ ಹೇಳಲಿಲ್ಲ. ಆದ್ರಿಂದ ಅಷ್ಟೇ ಅಲ್ಲದೆ ಇಲ್ಲಿ ದೈವ ಶಕ್ತಿ ಅನ್ನೋದಕ್ಕೆ ಏನರ್ಥ ಅಂದ್ರೆ ನಿಜವಾದ ಅರ್ಥ ಇದಂತೆ. ದೈವ ಶಕ್ತಿ ಅಂದ್ರೆ ಭಗವಂತನ ಒಂದು ರೂಪ ಇದೆ. ಅದು ಎಲ್ಲಿದೆ? ಬ್ರಹ್ಮದೇವರ ದೇಹದ ಒಳಗಡೆ ಇದೆ. ಬ್ರಹ್ಮದೇವರ ದೇಹ ಅಂದ್ರೆ ಬ್ರಹ್ಮಾಂಡ, ವಿರಾಟ್ ಅಂತ ಕರಿತೀವಿ. ಅಂಥ ವಿರಾಟ್ ದೇಹದಲ್ಲಿ ಒಳಗಡೆ ಭಗವಂತ ನಿಧಾನಲ್ಲ, ಅಂಥ ನಿಯಾಮಕವಾದ ಭಗವಂತನ ರೂಪ. ಅದನ್ನ ಇಲ್ಲಿ ದೈವ ಅಂತ ಕರೆದು ಅದರ ಶಕ್ತಿ ಅಂತ ಅರ್ಥ ಮಾಡಿದ್ವಿ. ಕರ್ಮ ಶಕ್ತಿ ಅಂದ್ರೆ ಆಗ್ಲೇ ಹೇಳಿದಂತೆ ದೇವರು ಮಾಡುವಂತ ಶಕ್ತಿ. ಅವ್ನ ಏನೇ ಕೆಲಸ ಮಾಡ್ಬೇಕಾದ್ರೆ ಒಂದು ಶಕ್ತಿ ಬೇಕಲ್ಲ, ಅದನ್ನ ಕ್ರಿಯಾಶಕ್ತಿ, ಕರ್ಮಶಕ್ತಿ ಅಂತ ಕರೀತಾರೆ. ಆತ್ಮಶಕ್ತಿ ಅಂದ್ರೇನು? ಪರಮಾತ್ಮನ ಶಕ್ತಿ ಅಂದ್ರೆ ಅವನ ಹೆಂಡತಿ ಮಹಾಲಕ್ಷ್ಮಿ. ಚೇತನ, ಇದು ಜಡ ತತ್ವಕ್ಕೆ ಅಭಿಮಾನಿ ದೇವತೆ, ಚೇತನ ತತ್ವಕ್ಕೂ ಅಭಿಮಾನಿ ದೇವತೆ ಯಾದವ್. ಹೀಗೆ ಈ ಮೂರರ ಜೊತೆಗೆ ಬ್ರಹ್ಮ ಅಂದ್ರೆ ಪರಮಾತ್ಮ ಯಾವಾಗ್ಲೂ ಆ ಬ್ರಹ್ಮದೇವರ ಶರೀರದಲ್ಲಿ ಇರ್ತಾನೆ. ಅಲ್ಲಿ 10, 3 ಈ ರೀತಿ ರೂಪಗಳನ್ನ ತಾಡ್ಕೊಂಡಿರ್ತಾನೆ ಅಂತ. ಇಷ್ಟು ಈ ಬೇರೆಯವರ ವ್ಯಾಖ್ಯಾನ ಯಾಕೆ ಸರಿ ಇಲ್ಲ ಅಂದ್ರೆ ಅವ್ರು ಹೇಳಿದ ಅರ್ಥ ಪರಸ್ಪರ ಅಸಂಗತ. ಅವ್ರು ಹೇಳಿದ್ದು ವಿರೋಧ ಮುಂದನೆ ಭಾಗವತದ ಪದ್ಯಗಳಲ್ಲಿ ಕಾಣುತ್ತೆ. ಆದ್ರಿಂದ ಅದು ಯಾವ್ದು ಸರಿ ಇಲ್ಲ ಅಂತ ಅರ್ಥ ಮಾಡಿದ್ರು. ಇದು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ದೈವ ಅನ್ನೋ ಶಬ್ದಕ್ಕೆ ಏನಂತ ಹೇಳಿದ್ದಾರೆ, ಅದಕ್ಕೊಂದು ಪ್ರಮಾಣ ಕೊಡ್ತಾರೆ. ಈಶ್ವರೋ ದೈವ ಮುದ್ದಿಷ್ಟಂ ಸರ್ವಸ್ಯಾಪಿ ಪ್ರಭುತ್ವತಃ. ಎಲ್ಲರಿಗೂ ಪ್ರಭು. ಆದ್ರಿಂದ ದೈವಂ ಈಶ್ವರ, ಈಶ್ವರನ ದೈವ ಅಂತ ಕರೀತಾರೆ. ದೈವ ಅಂತಂದ್ರೆ ಏನು ಅಂತಂದ್ರೆ ಎಲ್ಲಾ ವಸ್ತುಗಳಿಗೆ ಪ್ರಭು, ಸ್ವಾಮಿ ಯಾರೋ ಅಂಥ ದೈವ ಶಕ್ತಿಯನ್ನ ಹೊಂದಿರೋ ವಸ್ತುವಿಗೆ ದೈವ ಅಂದ್ರೆ ದೇವರು ಅಂತ ಅರ್ಥ. ಆತ್ಮಶಕ್ತಿ ಅಂದ್ರೇನು? ಪ್ರಕೃತಿ ತತ್ವ ಅಂತ ಅರ್ಥ. ಹೀಗೆ ಇಲ್ಲಿ ಭಗವಂತನ ಆ ಒಂದು ನಿಯಾಮಕವಾದ ರೂಪಗಳು ಎಲ್ಲೆಲ್ಲ ಎಷ್ಟೆಷ್ಟು ರೂಪದಿಂದಿದೆ. ಅದು ಬ್ರಹ್ಮದೇವರ ದೇಹದಲ್ಲಿರೋದು ಅಂದ್ರೆ ಅವರ ಹೃದಯದ ಒಳಗಡೆ ಇರೋದು ಅಂತ ಅರ್ಥ. 10 ಅಂದ್ರೆ ದಶವಿಧ ಪ್ರಾಣ ನಿಯಾಮಕತೆಯ ಅಂತ, ತ್ರಿಧ ಅಂದ್ರೆ ಆಧ್ಯಾತ್ಮಿಕಾದಿ ನಿಯಾಮಕತೆಯ ಅಂತ ಈ ಟಿಪ್ಪಣಿಗಳಲ್ಲಿ ಆ ವಿಷಯವನ್ನ ಬೆಳೆಸಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ. 8ನೇ ಶ್ಲೋಕ. ಯೇಷ ಹ್ಯಶೇಷ ಸತ್ವಾನಾಂ ಆತ್ಮಾಂಶಃ ಪರಮಾತ್ಮನಃ ಆದ್ಯೋವತಾರೋ ಯತ್ರಾಸೋ ಭೂತಗ್ರಾಮೋ ವಿಭಾವ್ಯತೆ. ಇದುವರೆಗೆ ಗರ್ಭ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿದ್ರು. ಅಂತರ್ಯಾಮಿ ಅಂತ ಅರ್ಥ, ಅಥವಾ ದೇವರು ತನ್ನ ಗರ್ಭದ ಒಳಗಡೆ ಆ ಎಲ್ಲ ತತ್ವಗಳನ್ನು ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಯಾಕೆ ಪ್ರಳಯ ಕಾಲದಲ್ಲಿ ಭಗವಂತನ ಉದರದ ಒಳಗಡೆ ಎಲ್ಲರೂ ಇರ್ತಾರೆ ಅನ್ನೋದು ಬಹಳ ಪ್ರಸಿದ್ಧ. ಇಲ್ಲಿ ಆಕ್ಷೇಪ ಮಾಡ್ತಾರೆ. ವಿಶ್ವಸೃಕ್ ಅಂದ್ರೆ ಏನು? ಇಡೀ ಜಗತ್ತನ್ನ ಸೃಷ್ಟಿ ಮಾಡುವ ಯಾರು? ತತ್ವಗಳು, ಅದೇ ತತ್ವಾಭಿಮಾನಿ ದೇವತೆಗಳು. ಅವರಿಗೆ ಗರ್ಭ ಅಂದ್ರೆ ಈ ಅಂಡಕೋಶ ಯಾಕೆ ಆಗ್ಬಾರ್ದು? ಅಂದ್ರೆ ಬ್ರಹ್ಮಾಂಡ ಕೋಶ ಏನಿದೆಯಲ್ಲ ಅದೇ ಯಾಕೆ ಆಗ್ಬಾರ್ದು? ಗರ್ಭ ಅಂದ್ರೆ ಬೇರೆ ಅರ್ಥವನ್ನ ಯಾಕೆ ತಗೊಳ್ತೀರಿ? ಅಷ್ಟೇ ಅಲ್ದೇನೆ ಯಾಕೆ ಈ ಅರ್ಥವನ್ನ ತಗೊಳ್ಬೇಕು ಅಂದ್ರೆ ಏಷ ಹ್ಯಶೇಷ ಸತ್ವಾನಾಂ ಆತ್ಮ, ಎಲ್ಲಾ ಪ್ರಾಣಿಗಳಿಗೆ ಆಧಾರ ಅಂತ ಹೇಳಿ ಭಗವಂತನನ್ನೇ ಹೇಳಿದ್ದಾರೆ. ಯಾವುದು ಏಷಕ್ಯವ ಅಂತಂದ್ರೆ ಭಗವಂತ ನಾವು ತಗೊಳ್ತೀವಿ. ಆದ್ರೆ ಕೆಲವರೇನ್ ತಗೊಳ್ತಾರೆ ಅಂದ್ರೆ ಬ್ರಹ್ಮಾಂಡ ಕೋಶವನ್ನು ತಗೊಳ್ತಾರೆ, ಅದೇ ಎಲ್ಲಾ ಪ್ರಾಣಿಗಳಿಗೆ ಆಧಾರ ಅಂತ ತಗೊಂಡಿದ್ದಾರೆ. ಅಷ್ಟೇ ಅಲ್ದೇನೆ ಅಭಿಮಾನಿ ದೇವತೆಗಳ ಸೃಷ್ಟಿ, ತತ್ವಗಳ ಸೃಷ್ಟಿ ಎಲ್ಲ ಯಾಕೆ? ಆ ಬ್ರಹ್ಮಾಂಡ ನಿರ್ಮಾಣಕ್ಕೆ. ಹಾಗಾಗಿ ಅದೇ ಸಂಗತ ಅಲ್ವಾ ಅಂತ ಪ್ರಶ್ನೆ. ಈ ಮುಂದಿನ ಶ್ಲೋಕದಲ್ಲಿ ಯಾವುದನ್ನು ತಗೊಳ್ತಾ ಇದ್ದಾರೆ? ಅದು ಬ್ರಹ್ಮಾಂಡ ತತ್ವವನ್ನ ತಗೊಳ್ಬೇಕು ಹೊರತು ಬೇರೆ ಅಲ್ಲ. ಇದು ಅವರ ಆಕ್ಷೇಪ.
ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ, ನಾನು ಹಿರಣ್ಮಯಸ್ಸ ಪುರುಷ ಇದೆ. ಅದೇನಾಯ್ತು, ಬ್ರಹ್ಮಾಂಡದ ಹೊರಗಡೆ ದೇವ್ರ ರೂಪ ಒಂದಿತ್ತು. ಆ ರೂಪ ಏನ್ ಮಾಡ್ತು, ಎಲ್ಲಾ ತತ್ವಗಳ ಒಳಗಡೆ ಹೋಗಿ ಈ ಬ್ರಹ್ಮಾಂಡ ಸೃಷ್ಟಿಯನ್ನ ಮಾಡ್ತು. ಆಮೇಲೆ ಬ್ರಹ್ಮಾಂಡದ ಒಳಗಡೆ ಹೋಗಿ ನೀರ್ನಲ್ಲಿ ಸೇರ್ಕೊಳ್ತು. ಆಮೇಲೆ ಅದೇ ಪರಮಾತ್ಮ ಒಂದಿಷ್ಟು ರೂಪಗಳಿಂದ ಬ್ರಹ್ಮದೇವರ ದೇಹದ ಒಳಗಡೆ ಹೀಗೆ ಅಲ್ಲಲ್ಲ ಹೋಗಿ ಇನ್ನೂ ಸೃಷ್ಟಿಯನ್ನ ಮಾಡ್ತು. ಹಾಗಾದ್ರೆ ಏನಾಯ್ತು, ಬ್ರಹ್ಮಾಂಡ ಸೃಷ್ಟಿ ಮಾಡೋದಕ್ಕಿಂತ ಮುಂಚಿನ ಒಂದು ಭಗವಂತನ ರೂಪ, ಬ್ರಹ್ಮಾಂಡದಲ್ಲಿ ಒಳಗಡೆ ಮಲಗಿದ ಒಂದು ಭಗವಂತನ ರೂಪ, ಆಮೇಲೆ ಪ್ರತಿಯೊಂದು ವಸ್ತುಗಳಲ್ಲಿ ಬ್ರಹ್ಮದೇವನಿಂದ ಹಿಡಿದು ಎಲ್ಲಾ ಕಡೆ ಸೇರ್ಕೊಂಡ ಒಂದು ರೂಪ. ಹೀಗೆ 3 ಭಗವಂತನ ರೂಪ ಇದೆ. ಇಲ್ಲಿ ಪ್ರಶ್ನೆ ಏನಂದ್ರೆ, ಯಾವುದನ್ನ ಪುರುಷ ಅಂತ ಕರೀತಾರೆ? ಪುರುಷ ಅಂತ ದೇವರ ಒಂದು ಅವತಾರಕ್ಕೆ ಹೆಸರಿದೆ, ಅದು ಯಾವ್ದಕ್ಕೆ ಅಂತ ಪ್ರಶ್ನೆ. ಈ ಪುರುಷ ಅಂದ್ರೆ ಯಾರು? ನಾವೆಲ್ಲ ಈಗ ಇದನ್ನ ವಿಸ್ತಾರವಾಗಿ ಹಿಂದೆ ಕೇಳಿದ್ವಿ. ಎಲ್ಲಿ ದ್ವಿತೀಯ ಸ್ಕಂದ ಭಾಗವತದಲ್ಲಿ ಕೇಳಿದ್ವಿ. ಅನೇಕ ಶ್ಲೋಕಗಳಲ್ಲಿ ಆ ವಿರಾಟ್ ರೂಪದ ವರ್ಣನೆ ಮಾಡಿ, ಆ ವಿರಾಟ್ ಅಂದ್ರೆ ಏನು, ವೈರಾಜ ಅಂದ್ರೆ ಏನು, ಈ ತರದ ಅನೇಕ ವಿಷಯಗಳು ಹಿಂದೆ 2ನೇ ಸ್ಕಂದದಲ್ಲಿ ವಿಶದವಾಗಿ ಬಂದಿದೆ. ಅಲ್ಲಿ ಪುರುಷ ಅಂತಂದ್ರೆ ಯಾರು ಅಂತ ಹೇಳಿ ಅಲ್ಲಿ ಪುರುಷ ಸೂಕ್ತದ ಅರ್ಥವನ್ನ ಹೇಳಿದ್ರು 2ನೇ ಸ್ಕಂದ ಭಾಗವತದಲ್ಲಿ. ಈಗ ಅದೇ ಪುರುಷನ ಬಗ್ಗೆ ವಿಚಾರ ಮಾಡ್ತಾರೆ. ಆದ್ರೆ ಯಾವ್ಯಾವ ಪುರುಷರಿದ್ದಾರೆ ಇಲ್ಲಿ? ಪುರುಷ ಅಂತ ದೇವರಿಗೆ ಹೆಸರು ಸರಿ, ಯಾವ ಭಗವಂತನ ರೂಪಕ್ಕೆ ಪುರುಷ ಅಂತ ಹೆಸರು? ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಇದೆ, ನಾರಾಯಣ ಇದೆ, ಮತ್ಸ್ಯಾದಿ ಅವತಾರ ಇದೆ, ಬೇಕಾದಷ್ಟು ಅವತಾರ ಇದೆ. ಯಾವುದಕ್ಕೆ ಪುರುಷ ಅಂತ ಕರೀತಾರೆ? ಇಲ್ಲ ಅದೇ ಪ್ರತ್ಯೇಕವಾದ ಒಂದು ರೂಪ. ಹೇಗೆ ಮತ್ಸ್ಯ ಕೂರ್ಮವರಾಹ ಅಂತೆಲ್ಲ ಭಗವಂತನ ಬೇರೆ ಒಂದು ರೂಪಗಳಿವೆ, ಅದೇ ತರ ಮೂಲ ರೂಪಕ್ಕಿಂತ ಇನ್ನೊಂದು ಅವತಾರ ರೂಪ ಇದೆ. ಭಗವಂತನೇ ಪುರುಷ ಅನ್ನೋ ಅವತಾರವನ್ನು ಕೂಡ ಎತ್ತಿದ್ದಾನೆ ಅಂತ ಹೇಳ್ಬೇಕು. ಇದರ ಬಗ್ಗೆ ಈಗ ಸಂಶಯ. ಅದಕ್ಕೇನು ಉತ್ತರ ಅಂದ್ರೆ, ಭಗವಂತ ವಾಸುದೇವ ರೂಪಿ ಪರಮಾತ್ಮ ತನ್ನ ಹೆಂಡತಿ ಯಾರು, ಮಾಯಾದೇವಿ. ಆ ಮಾಯಾದೇವಿಯಲ್ಲಿ ಅನೇಕ ತತ್ವಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಒಂದು ಮಹತ್ತತ್ವ, ಅಹಂಕಾರ ತತ್ವ ಎಲ್ಲ ಸೃಷ್ಟಿ ಮಾಡಿದ್ಮೇಲೆ ಆ ತತ್ವಗಳನ್ನ ಬಳಸ್ಕೊಂಡು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ. ಒಂದ್ ರೂಪದಿಂದ ಒಳಗಡೆ ಹೋದ, 1000 ವರ್ಷ ಮಲಗ್ದ. ಅಲ್ಲಿ ಬ್ರಹ್ಮಾಂಡ ಸೃಷ್ಟಿ ಬರೋದಕ್ಕಿಂತ ಮುಂಚೆ, ಮಹದಾದಿ ತತ್ವಗಳನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ, ಪ್ರಳಯ ಕಾಲದಲ್ಲಿ ಒಂದು ಭಗವಂತನ ರೂಪ ಇದೆಯಲ್ಲ, ವಾಸುದೇವ ಅಂತ. ಅಂದ್ರೆ ಪ್ರಳಯ ಕಾಲದ ನೀರಿನಲ್ಲಿ, ಪ್ರಳಯ ಜಲದಲ್ಲಿ ಮಲಗಿರುವಂತಹ ದೇವರ ರೂಪ, ಅದಕ್ಕೆ ಪುರುಷ ಅಂತ ಕರೀತಾರೆ. ಅದು ಮೊದಲನೇ ರೂಪ ಅಂತ. ಅಂದ್ರೆ ವಾಸುದೇವನಿಗೆ, ವಾಸುದೇವ ಬೇರೆ ಅಲ್ಲ, ಪುರುಷ ಬೇರೆ ಅಲ್ಲ. ಇದು ಒಂದು. ಇನ್ನು ಗರ್ಭೋದಕದಲ್ಲಿ ಅಂದ್ರೆ ಬ್ರಹ್ಮಾಂಡ ಸೃಷ್ಟಿ ಆದ ಮೇಲೆ ಒಳಗಡೆ ಒಂದು ರೂಪ ಹೋಯ್ತಲ್ಲ, ಅದು 2ನೇ ಪುರುಷ. ಹಾಗಾದ್ರೆ ಪುರುಷ ಅವತಾರ. ಅದು ಮೊದಲನೇದಿತ್ತು, ಇದ್ದ ಒಂದು ರೂಪದಿಂದ ಹೊರಗ್ ಬಂತು. ದೀಪದಿಂದ ಇನ್ನೊಂದು ದೀಪ ಹಚ್ಚಿದಂತೆ, ದೀಪದಲ್ಲಿ ಇತ್ತು, ಅದರಿಂದ ಹೊರಗ್ ಬಂದಿದ್ದು ಆ 2ನೇ ದೀಪ ಹುಟ್ಟಿತು, 2ನೇ ದೀಪದ ಅವತಾರ ಆಯ್ತು ಅಂತ ಹೇಳ್ತೀವಿ. ಮೂಲ ರೂಪ ವಾಸುದೇವ ಪುರುಷ, ಅವನಿಂದ 2ನೇದ್ ಬಂತು, ಗರ್ಭೋದಕದ ಒಳಗಡೆ ಮಲಗಿ 1000 ವರ್ಷ ಮಲಗಿತ್ತಲ್ಲ ಆ ರೂಪ. ಅಂತ ಪುರುಷ ರೂಪ ಗರ್ಭೋದಕ ಶಾಹಿ ರೂಪ ಅಂತ ಹೇಳಿ ಈ ವಿಷಯಗಳನ್ನ ಇಲ್ಲಿ 8ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಏಷ ಹಿ ಅಶೇಷ ಸತ್ವಾನಾಂ ಆತ್ಮ. ಎಲ್ಲಾ ತರಹದ ಸತ್ವ ಅಂದ್ರೆ ಎಲ್ಲಾ ತರಹದ ಪ್ರಾಣಿಗಳು, ಆ ಪ್ರಾಣಿಗಳಿಗೆ ಆತ್ಮನಂತೆ ಅಂದ್ರೆ ಆಧಾರ ಸ್ತಂಭ ಈ ಪರಮಾತ್ಮ ಅಂತ ಹೀಗೆ ವಿವರಿಸ್ತಾ ಹೋಗ್ತಾರೆ. ಈ ಶ್ಲೋಕದಲ್ಲಿ ಅನೇಕ ವಿಷಯಗಳಿದೆ. ಏಷ ಹಿ ಅಂದ್ರೆ ಯಾವ್ದು, ಏಷ ಹಿ ಅಂದ್ರೆ ಇವನು ಅಂತ ಅರ್ಥ, ಅಥವಾ ಈ ವಸ್ತು ಆದ್ರೋ ಅಂತ ಅರ್ಥ. ಅದು ಯಾವ ವಸ್ತು, ಯಾವ್ದನ್ನ ತಗೊಳ್ಬೇಕು ಅನ್ನೋದನ್ನ ಚೆನ್ನಾಗಿ ಹೇಳಿದ್ದಾರೆ. ಅದೆಲ್ಲವನ್ನ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ. ಹರೇ ಶ್ರೀ ನಮಸ್ಕಾರ.